ನಾವು ಬಾಳೆಹಣ್ಣಿನಿಂದ ಬನ್ಸ್ ಅನ್ನ ಮಾಡ್ತೇವೆ. ಅದೇ ರೀತಿ ಹಲಸಿನಣ್ಣಿನ ತೊಳೆಗಳನ್ನ ಉಪಯೋಗಿಸಿ ಘಮಘಮಿಸುವ ಹಲಸಿನಣ್ಣಿನ ಬನ್ಸ್ ಅನ್ನ ಮಾಡೋಣ. ಇದರ ಜೊತೆ 1 ಲೋಟ ಚಹಾ ಇದ್ರೆ ಸಾಕು. ಚಟ್ನಿ, ಸಾಗು ಯಾವುದೂ ಕೂಡ ಬೇಕಾಗಿಲ್ಲ. ಹಾಗೆಯೂ ಕೂಡ ತಿನ್ಬಹುದು. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಮಿಕ್ಸಿ ಜಾರ್ಗೆ 1.5 ಕಪ್ ಹಲಸಿನಣ್ಣಿನ ತೊಳೆ, 1.5 ಟೇಬಲ್ ಸ್ಪೂನ್ ಸಕ್ಕರೆ, ಸಕ್ಕರೆಯ ಬದಲಿಗೆ ಬೆಲ್ಲವನ್ನ ಬೇಕಿದ್ರೂ ಹಾಕಬಹುದು. ಹಾಗೆ 1/4 ಟೀ ಸ್ಪೂನ್ ಸೋಡಾ, 1 ಟೀ ಸ್ಪೂನ್ ಉಪ್ಪನ್ನ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಬೇಕು. ರುಬ್ಬಲು ನೀರನ್ನ ಹಾಕುವ ಅಗತ್ಯವಿಲ್ಲ. ಸಕ್ಕರೆನೆ ನೀರು ಬಿಟ್ಕೊಳ್ಳುತ್ತೆ. ಹಾಗೆಯೇ ತೊಳೆಯ ನೀರಿನಂಶ ಸಾಕಾಗತ್ತೆ. ರುಬ್ಬಿದ ಮಿಶ್ರಣವನ್ನ ಒಂದು ಪಾತ್ರೆಗೆ ಹಾಕಿ 1 ಟೀ ಸ್ಪೂನ್ ಜೀರಿಗೆ, 1.5 ಕಪ್ ಮೈದಾ, ಅರ್ಧ ಕಪ್ ಗೋಧಿ ಹಿಟ್ಟು, 1 ಟೀ ಸ್ಪೂನ್ ತುಪ್ಪವನ್ನ ಸೇರಿಸಿ ಕಲಸಿ. ಇಲ್ಲಿ ಹಲಸಿನಣ್ಣಿನ ಮಿಶ್ರಣ ಎಷ್ಟು ಹಿಟ್ಟನ್ನ ಹಿಡಿಸುತ್ತೋ ಅಷ್ಟು ಹಿಟ್ಟನ್ನ ತೆಗೆದುಕೊಳ್ಬೇಕು. ಹಾಗಾಗಿ ಮತ್ತೆ ನಾನು ಅರ್ಧ ಕಪ್ ಮೈದಾ, ಅರ್ಧ ಕಪ್ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ನಾನಿಲ್ಲಿ 2 ಕಪ್ ಮೈದಾ ಹಾಗೂ 1 ಕಪ್ ಗೋಧಿ ಹಿಟ್ಟನ್ನ ಉಪಯೋಗಿಸಿದ್ದೀನಿ. ಚಪಾತಿ ಹಿಟ್ಟಿನ ಹದ ಕಲಸಿ ಮೇಲ್ಗಡೆ 1 ಟೀ ಸ್ಪೂನ್ ತುಪ್ಪವನ್ನ ಸವರಿ 8 ಗಂಟೆಗಳ ಕಾಲ ನೆನೆಯಲು ಬಿಡಬೇಕು. ಎಂಟು ಗಂಟೆಗಳ ನಂತರ ಚೆನ್ನಾಗಿ ನಾದಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ದಪ್ಪಗೆ ಲಟ್ಟಿಸಿ. ಹಿಟ್ಟನ್ನ ಹಾಕಿ ಲಟ್ಟಿಸುವ ಬದಲು ಎಣ್ಣೆಯನ್ನ ಹಾಕಿ ಲಟ್ಟಿಸಿ. ಇಲ್ಲಿ ಲಟ್ಟಿಸುವಾಗ ಪೂರಿ ತರ ತೆಳ್ಳಗೆ ಲಟ್ಟಿಸಬಾರ್ದು. ಹಾಗೆ ಮಾಡಿದ್ರೆ ಬನ್ಸ್ ಉಬ್ಬಿ ಬರಲ್ಲ. ಹಾಗಾಗಿ ಪೂರಿಗಿಂತ ಸ್ವಲ್ಪ ದಪ್ಪಗೆ ಲಟ್ಟಿಸಿ. ಎಣ್ಣೆಯನ್ನ ಕಾಯಿಸಿ ಮಧ್ಯಮ ಉರಿ ಇಟ್ಟು ಒಂದೊಂದೇ ಬನ್ಸ್ ಅನ್ನ ಹಾಕಿ ಎರಡೂ ಕಡೆ ಕಾಯಿಸಿ. ಹೊಂಬಣ್ಣ ಬರುವ ತನಕ ಕಾಯಿಸಬೇಕು. ಈಗ ಘಮಘಮಿಸುವ ಹಲಸಿನಣ್ಣಿನ ಬನ್ಸ್ ರೆಡಿ ಆಯ್ತು. ನಿಮ್ಗೂ ಕೂಡ ಹಲಸಿನಣ್ಣು ಸಿಕ್ಕಿದ್ರೆ ಈ ಬನ್ಸ್ ಅನ್ನ ಖಂಡಿತ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.